ಮನಸ್ಸಿಗೆ ಜಗದಗಲಕ್ಕೆ ಜನರೊಡಲಿಗೆ ಮನೆ ಮನೆಗೆ ಮನ ಮನಸ್ಸಿಗೆ ಜನಮಾನಸದಿ ಚಿರವಾಗಿ ಚಿನ್ನ ಧರ್ಮ ಸಾರವ ಸಾರುತಿಹ ಘನಮಾನ್ಯಗೊಳಿಸಿದ ಯಾತ್ರೆ ಇದು ಧರ್ಮಯಾತ್ರೆ ಮಹಾಧರ್ಮಯಾತ್ರೆ ಜಿನ ಧರ್ಮಯಾತ್ರೆ ಧರ್ಮಯಾತ್ರೆ ಪರಮಜಿನ ತತ್ವವನು ಸಿರಿಗುರು ವಚನವನು ಹಿರಿಮೆಯ ಶ್ರಾವಕರು ಕಿರುತೆರೆ ಮೀರುವಿನಲ್ಲಿ ಪರಮಜಿನ ತತ್ವವನು ಸಿರಿಗುರು ವಚನವನು ಹಿರಿಮೆಯ ಶ್ರಾವಕರು ಕಿರುತೆರೆ ಮೀರುವಿನಲ್ಲಿ ಘನಮಾನ್ಯಗೊಳಿಸಿದ ಯಾತ್ರೆ ಇದು ಧರ್ಮಯಾತ್ರೆ ಮಹಾಧರ್ಮಯಾತ್ರೆ ಜಿನ ಧರ್ಮಯಾತ್ರೆ ಧರ್ಮಯಾತ್ರೆ ಇದು ಧರ್ಮಯಾತ್ರೆ ಮಹಾಧರ್ಮಯಾತ್ರೆ ಜಿನ ಧರ್ಮಯಾತ್ರೆ ಧರ್ಮಯಾತ್ರೆ ಗುರು ಭಟ್ಟಾರಕರ ಆಶೀರ್ವಾದದಿ ಹೆಗ್ಗಡೆ ಕುಟುಂಬದವರ ಪೇರಪದಿ ದೂರದರ್ಶನದ ಸಹಯೋಗದಿ ಜ್ವಾಲಮಾಲ ಸಾರಥ್ಯದಲ್ಲಿ ಘನಮಾನ್ಯಗೊಳಿಸಿದ ಯಾತ್ರೆ ಇದು ಧರ್ಮಯಾತ್ರೆ ಮಹಾಧರ್ಮಯಾತ್ರೆ ಜಿನ ಧರ್ಮಯಾತ್ರೆ ಧರ್ಮಯಾತ್ರೆ ಇದು ಧರ್ಮಯಾತ್ರೆ ಮಹಾಧರ್ಮಯಾತ್ರೆ ಜಿನ ಧರ್ಮಯಾತ್ರೆ ಧರ್ಮಯಾತ್ರೆ ವೈಶಾಲಿ ಚಂದ್ರಪ್ರಭು ನಿರ್ಮಾಣದಿ ಜೈನ ಸಮಾಜದ ಪ್ರೋತ್ಸಾಹದಿ ಇದು ಧರ್ಮಯಾತ್ರೆ ಮಹಾಧರ್ಮಯಾತ್ರೆ ಜಿನ ಧರ್ಮಯಾತ್ರೆ ಧರ್ಮಯಾತ್ರೆ ಇದು ಧರ್ಮಯಾತ್ರೆ ಮಹಾಧರ್ಮಯಾತ್ರೆ ಜಿನ ಧರ್ಮಯಾತ್ರೆ ಧರ್ಮಯಾತ್ರೆ ಸ್ವಾಮಿ ದೇವನೇ ಶ್ರೀ ಜಿನೇಂದ್ರನೇ ನಿನ್ನ ಪೂಜಿಸಿ ನಮಿಸುವೆ ಭಕ್ತಿ ಭಾವದಿ ನಿನ್ನ ಪಾವನ ಪಾದಯುಗಲಕ್ಕೆ ನಮಿಸುವೆ. ವೀಕ್ಷಕ ಬಂಧುಗಳೇ, ಇಂದಿನ ಧಾರ್ಮಿಕ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆದ ವಿಶ್ವಶಾಂತಿ ಯುವ ಸೇವಾ ಸಮಿತಿ ಇವರ ನೇತೃತ್ವದಲ್ಲಿ ಹಾಗೂ ಸಕಲ ಜೈನ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಆಯೋಜನೆಗೊಂಡಂತಹ ಅತಿ ಸುಂದರವಾದ ಬೃಹತ್ ಸಮವಸರಣದಲ್ಲಿ ನ ಭೂತೋ ನ ಭವಿಷ್ಯತಿ ಎನ್ನುವ ಅವರ ಅಡಿಬರಹದಂತೆಯೇ ಹಿಂದೆಂದೂ ನಡೆಯದಿರದ ರೀತಿಯಲ್ಲಿ ಶ್ರೀ ಜಿನ ಸಹಸ್ರಾಷ್ಟನಾಮಾರ್ಚನೆ ದಿನಾಂಕ 31 ಜನವರಿ 2026ರಂದು ಅಮೋಘವಾಗಿ ನಡೆಯಿತು. ಬನ್ನಿ ಈ ಕಾರ್ಯಕ್ರಮದ ಆಯ್ದ ದೃಶ್ಯಾವಳಿಗಳನ್ನು ಕಣ್ತುಂಬಿಕೊಳ್ಳೋಣ. ಉನ್ನತೋನ್ನತ ವಜ್ರವೈಡೂರ್ಯಗಳ ಸೇರಿಸಿ ರಚಿಸಿದ ಕನಕ ಮುತ್ತು ರತ್ನ ಖಚಿತ ಸಿಂಹಪೀಠವು ಸುಂದರ. ಸ್ವಾಮಿ ದೇವ
ಶ್ರೀ ಜಿನೇಂದ್ರನೇ ನಿನ್ನ ಪೂಜಿಸಿ ನಮಿಸುವೆ ಭಕ್ತಿ ಭಾವದಿ ನಿನ್ನ ಪಾವನ ಪಾದಯುಗಲಕ್ಕೆ ನಮಿಸುವೆ ಇಳುಪು ಮಲ್ಲಿಗೆ ಸುಮನದಂತಿಹ ಕೋಮಲ ಚಾಮರಗಳ ಬೀಸುತ್ತಿರುವರು ದೇವ ನಿನಗೆ ಸುರರು ಸಂಭ್ರಮದಿಂದಲೇ ರವಿಯ ತಾಪವ ತಡೆವ ಮುತ್ತು ಮಾಣಿಕ್ಯದ ಮುಕ್ಕೊಡೆ ಮೂರು ಲೋಕದ ಸ್ವಾಮಿ ನೀನೆಂಬುದನು ಭುವನಕ್ಕೆ ಸಾರಿದೆ ಸ್ವಾಮಿ ದೇವನೇ ಶ್ರೀ ಜಿನೇಂದ್ರನೇ ನಿನ್ನ ಪೂಜಿಸಿ ನಮಿಸುವೆ ಭಕ್ತಿ ಭಾವದಿ ನಿನ್ನ ಪಾವನ ಪಾದಯುಗಲಕ್ಕೆ ನಮಿಸುವೆ ಮೂರು ಲೋಕದ ಭವ್ಯ ಜನತೆಗೆ ಧರ್ಮ ಬೋಧನೆಗೈಯುವ ನಿನ್ನ ಶುಭ ಧ್ವನಿಯನ್ನು ಸಾರುತ್ತ ಮೊಳಗುತ್ತಿದೆ ಸುರದುಂದುಭಿ ಸುರ ಸಮೂಹವು ನಿನಗೆ ಎರೆಯುವ ಪುಷ್ಪವೃಷ್ಟಿಯ ದೃಶ್ಯವು ಹಾರಿಯಾಗಸದಿಂದ ಬೀಳುವ ಪರಿಯ ನೋಡಲು ಚಂದವು ಸ್ವಾಮಿ ದೇವನೇ ಶ್ರೀ ಜಿನೇಂದ್ರನೇ ನಿನ್ನ ಪೂಜಿಸಿ ನಮಿಸುವೆ ಭಕ್ತಿ ಭಾವದಿ ನಿನ್ನ ಪಾವನ ಪಾದಯುಗಲಕ್ಕೆ ನಮಿಸುವೆ ಕೋಟಿ ಸೂರ್ಯರ ತೇಜ ಮೀರಿಪ ಹೊಳೆಯುತ್ತಿಹ ಭಾಮಂಡಲ ತಾಪವಿಲ್ಲದ ಚಂದ್ರಕಾಂತಿಯ ಹೋಲುತ್ತಲಿ ಮುದ ನೀವುದು ಮೋಕ್ಷ ಮಾರ್ಗದ ಬೋಧೆಗೈಯುವ ನಿನ್ನ ವದನ ಸರೋಜನಿಂ ಮೂಡಿ ಬರುತ್ತಿಹ ದಿವ್ಯ ಧ್ವನಿಯು ಧರ್ಮ ಸಾರವನರುಹಿದೆ ಸ್ವಾಮಿ ದೇವನೇ ಶ್ರೀ ಜಿನೇಂದ್ರನೇ ನಿನ್ನ ಪೂಜಿಸಿ ನಮಿಸುವೆ ಭಕ್ತಿ ಭಾವದಿ ನಿನ್ನ ಪಾವನ ಪಾದಯುಗಲಕ್ಕೆ ನಮಿಸುವೆ ಘಾತಿ ಕರ್ಮವ ನಶಿಸಿ ಕೇವಲ ಜ್ಞಾನಿಯಾಗಿ ಬೆಳಗಿದೆ ಘಾತಿ ಕರ್ಮವ ನಶಿಸಿ ಕೇವಲ ಜ್ಞಾನಿಯಾಗಿ ಬೆಳಗಿದೆ ಅಷ್ಟ ಪ್ರಾತಿಹಾರ್ಯದತಿಶಯ ನಿಧಿಗೆ ಒಡೆಯ ನಿನಾಗಿದೆ ಅಷ್ಟ ಪ್ರಾತಿಹಾರ್ಯದತಿಶಯ ನಿಧಿಗೆ ಒಡೆಯ ನಿನಾಗಿದೆ ನಿಧಿಗೆ ಒಡೆಯ ನಿನಾಗಿದೆ ಸ್ವಾಮಿ ದೇವನೇ ಶ್ರೀ ಜಿನೇಂದ್ರನೇ ನಿನ್ನ ಪೂಜಿಸಿ ನಮಿಸುವೆ ಭಕ್ತಿ ಭಾವದಿ ನಿನ್ನ ಪಾವನ ಪಾದಯುಗಲಕ್ಕೆ ನಮಿಸುವೆ ಸ್ವಾಮಿ ದೇವನೇ ಶ್ರೀ ಜಿನೇಂದ್ರನೇ
ಸುರ ಚಂಡ ಮಂಡಲಿಯು ಮಂಡೆ ಬಾಗುತ್ತಿರುವ ಮುನಿಗಳು ಕೊಂಡು ಪಾಡುತ್ತಿರುವ ಮಹಿಮನ ಕಂಡು ನ ಧನ್ಯನಾದೆ. ರತ್ನದೋ
ಕಾರ್ಯಕ್ರಮ ವಿಶ್ವ ದಾಖಲೆಯನ್ನು ಮಾಡುವುದರ ಮೂಲಕ ಯಶಸ್ವಿ ಕಾರ್ಯಕ್ರಮವಾಗಿ ಹೊರಹೊಮ್ಮಿದ್ದು, ಏಕಕಾಲದಲ್ಲಿ ರಾಜ್ಯದ, ಹೊರ ರಾಜ್ಯದ ಮತ್ತು ಹೊರ ದೇಶಗಳಲ್ಲೂ ಕೂಡ ಅನೇಕ ಕ್ಷೇತ್ರಗಳಲ್ಲಿ ಆಯೋಜನೆಗೊಂಡಿದ್ದಲ್ಲದೆ 11,600,000ಕ್ಕೂ ಹೆಚ್ಚು ಬಾರಿ ಏಕಕಾಲದಲ್ಲಿ ಜಿನಸಹಸ್ರಾಷ್ಟನಾಮಾರ್ಚನೆ ನಡೆದು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆಗೊಂಡಿತು. ಇದನ್ನು ಅಲ್ಲಿನ ಜೂರಿ ಅರವಿಂದ್ ಭಾಟಿಯಾರವರು ಸ್ವತಃ ವೀಕ್ಷಿಸಿ ಸಂತಸಗೊಂಡು ದೃಢೀಕರಣ ಪತ್ರವನ್ನು ಸಮಿತಿಗೆ ನೀಡಿದ ದೃಶ್ಯಾವಳಿಗಳನ್ನು ನೀವು ವೀಕ್ಷಿಸುತ್ತಿದ್ದೀರಿ. The challenges of the contemporary world have made safety the top priority. SRF Detective and Security Services Private Limited makes safety your choice with its core values of hard work and perseverance. Hi, good morning. Welcome to SRF. SRF Detective and Security Services started in 2012 by veterans, retired senior police officers, army officers and experienced in security services field. I, Sheetal Kumar, welcome you all. SRF has an envious track record in growth, service and client relation, earning for itself 16 prestigious awards comprising 14 branches with more than 5,000 security professionals from police, defense and security services in Karnataka, Tamil Nadu, Andhra Pradesh and Telangana for more than 300 customers. Having to its credit 100% customer satisfaction, SRF is your strong, reliable friend. ಬಹುಶಃ ಇದೆಲ್ಲ ಜೈನರಿಗೆ ಬಹಳ ಮಹತ್ತರವಾದ ಹಾಗೂ ಕೀರ್ತಿಪ್ರಾಯವಾದಂತಹ ಒಂದು ಕಾರ್ಯಕ್ರಮವಾಗಿ ಇದು ದಾಖಲೆ ಆಯಿತು. ವರ್ಲ್ಡ್ ರೆಕಾರ್ಡ್ನ ಜ್ಯೂರಿ ಮೆಂಬರ್ ಕೂಡ ಕಾರ್ಯಕ್ರಮಕ್ಕೆ ಬಂದ ಮೇಲೆ ನಾನು ಸಂಜೆವರೆಗೂ ಇಲ್ಲಿ ಇದ್ದು ಕಾರ್ಯಕ್ರಮ ಪೂರ್ತಿ ನೋಡಿ ಹೋಗ್ತೀನಿ ಅನ್ನೋಷ್ಟು ಅವರಲ್ಲೂ ಕೂಡ ಒಂದು ಭಾವನೆಯಲ್ಲಿ ವಿಶುದ್ಧಿ. ನಿನ್ನೆ ಬಹುಶಃ ಇಡೀ ಕರ್ನಾಟಕದ 25 ಜಿಲ್ಲೆಗಳಲ್ಲಿ 11,000ಕ್ಕೂ ಹೆಚ್ಚು ಜನ, ಸುಮಾರು 1,16,30,888 ಬಾರಿ ಭಗವಂತನ ನಾಮೋಚ್ಚಾರಣೆಯಾಗಿ ಬಹುಶಃ ಪ್ರಪಂಚದಲ್ಲಿರುವ, ಲೋಕದಲ್ಲಿರುವ ಸಕಲ ಜೀವರಾಶಿಗಳಿಗೂ ಆ ಕ್ಷಣಕ್ಕಾದರೂ ಸುಖ ಶಾಂತಿ ದೊರಕಿದರೆ ನಮ್ಮ ಈ ಕಾರ್ಯಕ್ರಮ ಸಾರ್ಥಕ. ಅಂತಹ ಒಂದು ಭವ್ಯ ಕಾರ್ಯಕ್ರಮ ಆ ಸಾಕ್ಷಾತ್ ಭಗವಾನ್ ಋಷಭನಾಥ ತೀರ್ಥಂಕರರ ಆ ಪರಮಾಣುಗಳ ಒಂದು ಶಕ್ತಿಯಿಂದ, ಅವರ ಆಶೀರ್ವಾದದಿಂದ ಅವರು ಸಿದ್ಧಲೋಕದಲ್ಲೇ ಬಹುಶಃ ನಮ್ಮನ್ನೆಲ್ಲರನ್ನೂ ಕೂಡ ಪ್ರೇರೇಪಣೆ ಮಾಡಿದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಕೂಡ ಈ ಒಂದು ಸಂತೋಷದ ಸಂಭ್ರಮವನ್ನು ಈ ಸಮಾರೋಪ ಕಾರ್ಯಕ್ರಮದಲ್ಲಿ ಜಿನಭಕ್ತಿ ಗೀತೆಗಳ ಗಾಯನದ ಮುಖೇನ ನಿಮ್ಮ ಮುಂದೆ ನಮ್ಮ ಸಂಗೀತ ಲಹರಿಯನ್ನು ಹರಿಸಲಿದ್ದೇವೆ. ಜಗಕ್ಕೆ ಶಾಂತಿಯಲಿತ್ತು ಪೊರೆವ ಹಿರಿಯನು ನೀನು, ಜಗದ್ವಂದ್ಯನು ನೀನು ಜ್ಯೇಷ್ಠನೇ. ಜಗದಾಧಿಪತಿ ಪ್ರಭು ಜಗಜ್ಯೋತಿಯು ನೀನು, ಜಗತಿಲಕನೆ ಶ್ರೀ ಆದಿ ಜಿನಪ, ಜಗತಿಲಕನೆ ಶ್ರೀ ಆದಿ ಜಿನಪ. ಜಯ ಮಹಾವೀರ ತೀರ್ಥಂಕರ ಸನ್ಮತಿನಾಥ ಅತಿವೀರ, ಜಯ ಮಹಾವೀರ ತೀರ್ಥಂಕರ ಸನ್ಮತಿನಾಥ ಅತಿವೀರ, ಕರುಣಾಕರನೇ ಕ್ಷೇಮಂಕಾರ, ಕರುಣೆಯ ತೋರೋ ಮಹಾವೀರ. ಮಾತೆ ಹೇ ಜಿನವಾಣಿ ಭಗವತಿ ಮಾತೆ, ಹೇ ಜಿನವಾಣಿ ಮೋಕ್ಷ ಮಾರ್ಗವ ತೋರೋ ಕಲ್ಯಾಣಿ, ಭಗವತಿ ಮಾತೆ ಹೇ ಜಿನವಾಣಿ.
ಅಘನಾಶನ ಅರ್ಥ ಕಾಮವ ಗೆಲಿದವನ ಯತಿ ಬಾಹುಬಲಿ ಜಿನ ದೇವನ. ಭಗವಂತನೇ ಆಲಿಸು ಎನ್ನ ಮೊರೆಯ, ದಯೆ ತೋರಿಸಿ ಪಾಲಿಸು ಜಗದೊಡೆಯ. ದಿನ ಪೂಜಿಪೆ ನಿನ್ನಯ ಪದಗಡಿಯ, ಸದರು ಮನದೊಳಗಿರು ಎನ್ನ ಜೀಯ. ಭಗವಂತನೇ ಆಲಿಸು ಎನ್ನ ಮೊರೆಯ, ದಯೆ ತೋರಿಸಿ ಪಾಲಿಸು ಜಗದೊಡೆಯ. ಥ್ಯಾಂಕ್ ಯು. ಈ ಮಹತ್ವದ ವಿಶ್ವ ದಾಖಲೆ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾದ ಸಕಲ ಜೈನ ಸಮಾಜದ ಬಂಧುಗಳು ಹಾಗೂ ವಿಶ್ವಶಾಂತಿ ಯುವ ಸೇವಾ ಸಮಿತಿ ಬೆಂಗಳೂರು ಇವರ ಆಶ್ರಯದಲ್ಲಿ ಭವ್ಯ ಸಮಾರೋಪ ಸಮಾರಂಭವನ್ನು ದಿನಾಂಕ 1/2/2026 ಆಯೋಜಿಸಲಾಗಿತ್ತು. ಸಮಾರೋಪ ಸಮಾರಂಭದಲ್ಲಿ ಪರಮಪೂಜ್ಯ ಶ್ರೀ ಪುರಾಣ ಸಾಗರ ಮುನಿ ಮಹಾರಾಜರು, ಪರಮಪೂಜ್ಯ ಸ್ವಸಿ ಶ್ರೀ ಭಾನುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳವರು, ಪರಮಪೂಜ್ಯ ಸ್ವಸಿ ಶ್ರೀ ಸಿದ್ಧಾಂತ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳವರು, ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು, ಪ್ರಮುಖ ಉಪನ್ಯಾಸಕರಾದ ಮುನಿರಾಜ್ ರಂಜಾಳರವರು, ಮುಖ್ಯ ಅತಿಥಿಗಳಾಗಿ ಶ್ರೀ ವೀರೇಂದ್ರ ಕುಮಾರ್, ಉಪ ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಮತ್ತು ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಜೈನ ಧರ್ಮದ ಉಳಿವಿಗಾಗಿ, ಜೈನ ಧರ್ಮದ ಪ್ರಭಾವನೆಗಾಗಿ ಎಲ್ಲರೂ ಕೂಡ ಶ್ರಮ ವಹಿಸಿದ್ದಾರೆ. ಆ ಸಂಘ, ಈ ಸಂಘ, ಆ ಸಮಿತಿ, ಈ ಅಧ್ಯಕ್ಷ ಅನ್ನೋದು ಯಾವುದು ಭೇದ ಭಾವ ಇಲ್ಲದೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯ ಸ್ಪರ್ಶಿ ನಮಸ್ಕಾರಗಳು, ಧನ್ಯವಾದಗಳು. ನಿಮ್ಮ ಒಂದು ಸಹಕಾರ, ಇಡೀ 24 ಡಿವಿಷನ್ನಲ್ಲಿ ಕೊಟ್ಟಿರ್ತಕ್ಕಂಥ ಸಹಕಾರ ನ ಭೂತೋ ನ ಭವಿಷ್ಯತಿ. ಈ ಸಂದರ್ಭದಲ್ಲಿ ನಾವು ಪುಣ್ಯಸಾಗರ್ ಮಹಾರಾಜರು ನೆನೆಸ್ಕೊಳ್ಬೇಕು. ಆಚಾರ್ಯ ಶ್ರೀ ಪುಣ್ಯಸಾಗರ್ ಮಹಾರಾಜರು ನೀಡಿದಂಥ ಒಂದೊಂದು ಆಶೀರ್ವಾದವು ಕೂಡ ನಮಗೆ ದೊಡ್ಡ ಲಾಭವನ್ನು ಮಾಡಿದೆ. ಅದೇ ರೀತಿಯಲ್ಲಿ ಭದ್ರಗಿರಿಯಲ್ಲಿ ಇರ್ತಕ್ಕಂಥ ಆಚಾರ್ಯ ಶ್ರೀ ಕುಲರತ್ನಭೂಷಣ ಮಹಾರಾಜರು ಅವರು ವಿಹಾರ ಬೆಳೆಸಿದ್ರು. ನಮ್ಮ ಒಂದು ಕಲ್ಪನೆಯನ್ನು ಕೇಳಿ ಅವರು ಅದೇ ಜಾಗದಲ್ಲಿ ನಿಂತು ಶಾಶ್ವತವಾದಂತಹ ಸಮೋಷಣ ರಚನೆಯನ್ನು ಮಾಡೋದಕ್ಕೆ ಅವರು ನಿರ್ಧಾರ ಮಾಡಿ ಅಲ್ಲೂ ಕೂಡ ಶಾಶ್ವತವಾದಂತಹ ಒಂದು ಸಮೋಷಣ ರಚನೆಯಾಗಿದೆ. 25 ಕಡೆಗಳಲ್ಲಿ ಮಾಡಿ ಆ ಊರಿಗೆ ಶಾಂತಿ ತರುವಂತೆ ಈ ಯುವಸೇನ ಜಿನಸಹಸ್ರನಾಮ ಅರ್ಚನೆಯನ್ನು ಈ ವಿಶ್ವಶಾಂತಿಯವರು ಕಲ್ಪನೆ ಮಾಡಿಕೊಂಡು ಅದಕ್ಕೆ ತುಂಬ ಶ್ರಮಪಟ್ಟು ಅದಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಅವರಿಗೆ ಸಪೋರ್ಟ್ ಕೊಟ್ಟಿದ್ದೀರಿ. ಮಹಿಳಾ ಸಂಘಗಳಿರ್ಬೋದು, ಜೈನ್ ಮಿಲನ್ಗಳಿರ್ಬೋದು, ಎಲ್ಲರ ಒಂದು ಉತ್ತೇಜನದಿಂದ ಎಲ್ಲ ಕಡೆಯಲ್ಲಿ ಸಹಸ್ರನಾಮ ನಿನ್ನೆ ಭಾಳ ಚೆನ್ನಾಗಿ ನಡೆದಿದೆ. ಯಾವಾಗಲೂ ಸಮೋಷರಣ ಬಂದ ಮೇಲೆ ಅಲ್ಲಿ ಯಾವ ರೀತಿಯ ಮನಸ್ಸಿನ ತಳಮಳ ಇರಬಾರ್ದು. ಎಲ್ಲವನ್ನೂ ನಾವು ಈಗಷ್ಟೇ ಕೇಳಿದ್ರು. ಕಣ್ಣನ್ನು ಧನ್ಯನಾಳೆ ಅಂತ ಅವಳ ಪದ್ಯದಲ್ಲಿ ಅವಳು ಏನು ಹೇಳಿದರು ಅಂದರೆ, ನಮ್ಮ ಕರ್ಮಗಳು ಪಾಪಗಳು ಇಲ್ಲಿ ಚೂರ್ಣವಾಯಿತು, ಅಂದರೆ ನಿರ್ಜರೆ ಆಯಿತು. ಸಮೋಷರಣಕ್ಕೆ ಬಂದ ಮೇಲೆ ಎಲ್ಲವೂ ನಿರ್ಜರೆ ಆಗಬೇಕು. ಆದ್ದರಿಂದ ಇವತ್ತು ಮಾತ್ರ ನಿರ್ಜರೆ ಅಲ್ಲ, ನಾವು ಯಾವಾಗಲೂ ಸಮೋಷರಣದಲ್ಲಿ ಇದ್ದೇವೆ ಅನ್ನುವ ಮನಸ್ಸಲ್ಲಿ ಇದ್ದುಕೊಂಡು ನಮ್ಮ ಕರ್ಮವನ್ನು ನಿರ್ಜರೆ ಮಾಡ್ತಾ ಇರಬೇಕು. ಹಾಗೆ ಎಲ್ಲ ನಮ್ಮ ಪಾಪಗಳನ್ನು ಬಿಡಬೇಕು. ಇವತ್ತು ಈ ವಿಶ್ವಶಾಂತಿ ಯುವ ಸೇವಾ ಸಮಿತಿಯವರು ಏನು ತೋರಿಸ್ಕೊಟ್ಟಿದ್ದಾರೆ ಅಂದರೆ, ನಮಗೆ ಶ್ರದ್ಧೆ ಇದೆ, ಅಷ್ಟೇ ಜ್ಞಾನವೂ ಇದೆ, ಮತ್ತು ಅದಷ್ಟರಲ್ಲಿ ಪೂರ್ತಿ ಕ್ರಿಯಾಶೀಲತೆ ಇದೆ ಎನ್ನುವುದನ್ನು ಬಹಳ ದಿಟ್ಟತನದಿಂದ ತೋರಿಸ್ತಕ್ಕಂಥ ಕೆಲಸವನ್ನು ಈ 2 ದಿವಸ ಮತ್ತು ಏನೆಲ್ಲ ಕರ್ನಾಟಕದಾದ್ಯಂತ ಮಾಡಿದ ಕೆಲಸಗಳಿಂದ ತೋರಿಸಿಕೊಟ್ಟಿದ್ದೀರಿ. ನಿಮ್ಮ ನಡೆ ಭಾಳ ಅದ್ಭುತವಾಗಿದೆ ಅಂತ ಅಂದ್ಕೊಳ್ತೇನೆ. ಆ ದೃಷ್ಟಿಯಿಂದ ಮತ್ತೊಮ್ಮೆ ಅಭಿನಂದಿಸ್ತೇನೆ. ಹಾಗಾಗಿ ಇನ್ನು ಮುಂದೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ. ಒಂದು ಸಲಹೆ ಕೊಡ್ಲಾ? ಸಲಹೆ ಕೊಡೋದಕ್ಕೇನು ಖರ್ಚಿಲ್ಲಲ್ಲ. ಸಾಧ್ಯ ಆದರೆ ಈ ಜಾಗ ತಗೊಂಡು ಪರ್ಮನೆಂಟಾಗಿ ಒಂದು ಸಮೋಷರಣ ಮಾಡಿ. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ. ಬೆಂಗಳೂರಲ್ಲಿ ಈ ಜಾಗ ತೆಕ್ಕೊಳ್ಳೋದು ಅಂದರೆ ಕಷ್ಟದ ಕೆಲಸ. ಆದರೆ ಎಷ್ಟು ಚೆನ್ನಾಗಿದೆ ಇಲ್ಲಿ ವಾತಾವರಣ ಅಂದರೆ, ಪರ್ಮನೆಂಟಾಗಿ ಸಮೋಷರಣ ಇರಬೇಕು ಅಂತ ಮುಂದೆ ಶಕ್ತಿ ಕೊಟ್ಟಾರು ಆ ತಂಡಕ್ಕೆ.
ಯಾರಿಗೆ ಗೊತ್ತು? ಗೊತ್ತಿಲ್ಲ. ಯಾಕಂದರೆ ಇದು ಒಂದು ಅದ್ಭುತ. ಆದ್ದರಿಂದ ಆ ಸಾಧನೆಯನ್ನು ಅವ್ರು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಸ್ತೇನೆ. ಒಂದು ಸರಿ ಭಗವಾನ್ ಮಹಾವೀರ ತೀರ್ಥಂಕರರ ಸಮಾಸೋಣ ಇಪ್ಪಲಾಚಲಕ್ಕೆ ಬಂದಾಗ ಆ ಸಮಯದಲ್ಲಿ ರಾಜ ಶ್ರೇಣಿಕ ರಾಜರಿದ್ದರು. ಅವರು ಡಂಗುರವನ್ನು ಸಾರಿಸಿದರು. ಭಗವಾನ್ ಮಹಾವೀರರ ಸಮಾಸೋಣ ಬಂದಿದೆ, ಆ ಸಮಾಸೋಣಕ್ಕೆ ಎಲ್ಲರೂ ಬರಬೇಕು ಅಂತ. ಅದರಲ್ಲಿ ಆ ಊರಿನಲ್ಲಿ ಅಭವ್ಯರಿದ್ದರು. ಅಭವ್ಯರಿಗೆ ಸಮಾಸೋಣದ ಪ್ರವೇಶ ಇಲ್ಲ. ಆವಾಗ ಭಗವಾನ್ ಮಹಾವೀರರು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಆ ಊರಿನ ಒಂದು ಅಜ್ಜಿ ಇತ್ತು. ಆ ಅಜ್ಜಿ ಮಹಾವೀರ ಜನನ ಪ್ರತಿಯೊಂದನ್ನು ನೋಡಿತ್ತು. ಆವಾಗ ಅವ್ರು ಹೇಳಿದರು, ಮಹಾಸ್ವಾಮಿ ಸಮಾಸೋಣ ಬಂದಿದೆ, ಸಮಾಸೋಣ ದರ್ಶನ ಮಾಡೋಕ್ಕೆ ನೀವು ಬರಬೇಕು ಅಜ್ಜಿ ಅಂತ ಹೇಳಿದ್ರು. ಆ ಅಜ್ಜಿ ಏನು ಹೇಳಿತು, ಮಹಾವೀರ ನಮ್ಮ ಕಣ್ಣು ಮುಂದೆ ಹುಟ್ಟಿದ ಹುಡುಗ, ನಾವು ಇನ್ನೇನು ನೋಡಿದೆ, ಇನ್ನೇನೋ ಒಂದು ದರ್ಶನ ಮಾಡಿದೆ ಅಂಥೇಳಿ ಹೇಳ್ಕೊಳ್ಳಿ. ಒಂದು ಸಮವಶರಣ ಅಂದರೆ ಎಲ್ಲರೂ ಸುಮಾರು ಪಂಚಕಲೆಯನ್ನು ನೋಡಿದ್ದೀರ. ಎಲ್ಲರೂ ಸಮವಶರಣ ಆಯಾ ಸ್ಥಾನದ ಪ್ರಕಾರವಾಗಿ ಚಿಕ್ಕದಾಗಿರ್ಬೋದು ದೊಡ್ಡ ರೂಪದಲ್ಲಿ ಆ ಸಮವಶರಣವನ್ನು ಮಾಡ್ತಾರೆ. ಆದರೆ ಇಲ್ಲಿ ವಿಶಾಲ ರೂಪದಲ್ಲಿ ಹೇಗೆ ಬಹುಶಃ ಸೌಧರ್ಮಿಂದ್ರ ಅವನ ಆಜ್ಞೆ ಪ್ರಕಾರ ಕುಬೇರಿಗೆ ಮತ್ತು ಅವರೆಲ್ಲ ಇಂದ್ರ ಪರಿವಾರದವರಿಗೆ ಹೇಳ್ತಾರೆ. ಹೇಳಿದ ತಕ್ಷಣ ಒಂದು ಭವ್ಯವಾದ ದಿವ್ಯವಾದ ಸಮವಸರಣ ರಚನೆ ಹೇಗೆ ಮಾಡ್ತಾರೆ, ಅದೇ ರೀತಿ ಬಹುಶಃ ಈ ವಿಶ್ವಶಾಂತಿಯವರು ಕೂಡ ಪೂರ್ವದಲ್ಲಿ ಎಲ್ಲೋ ಯಾವುದೋ ಒಂದು ವಿದೇಯ ಕ್ಷೇತ್ರದಲ್ಲಿಯೋ ಅಥವಾ ಭರತ ಐರಾವತ ಕ್ಷೇತ್ರದಲ್ಲಿ ದೇವತೆಗಳಾಗಿರ್ಬೋದು. ಅದರದ್ದು ಏನಾದರೂ ಒಂದು ಅವ್ರಿಗೆ ನೆನಪಿದೆ ಪೂರ್ವ ಜನ್ಮದ. ಅವ್ರ ದೇವತೆಗಳು ಈಗಾಗಿದ್ದರೆ ಅವಧಿ ಜ್ಞಾನ ಇರ್ತಿತ್ತು, ಆದರೆ ಈಗ ಅವಧಿ ಜ್ಞಾನ ಇಲ್ಲ. ಸ್ವಲ್ಪ ಅದು ಡಿಲೀಟ್ ಆದ್ರೂ ಸ್ವಲ್ಪ ಆದರೂ ಮೆಮೊರಿ ಇದ್ದೇ ಇರ್ತದೆ. ಹೌದಲ್ಲಪ್ಪ ಧೀರಜ್? ಹಾಗಾಗಿ ಅಂತಹ ಆ ಒಂದು ಪೂರ್ವಕೃತ ಸಂಸ್ಕಾರದಿಂದ ಇಲ್ಲಿ ಒಳ್ಳೆಯ ಒಂದು ಭವ್ಯವಾಗಿ ಸಮವಸರಣ ರಚನೆ ಮಾಡಿದ್ದಾರೆ.